ಕಾಂಗ್ರೆಸ್ ಸರ್ಕಾರ ವಿದ್ಯಾರ್ಥಿಗಳನ್ನು ಕಡೆಗಣಿಸ್ತಾ ಇದೆಯಾ? ಸರ್ಕಾರಕ್ಕೆ ಉದ್ಯೋಗ ಭರ್ತಿ ಮಾಡುವಂತ ಇಚ್ಛಾಶಕ್ತಿ ಇಲ್ವಾ? ಖಾಯಂ ಪ್ರಾಧ್ಯಾಪಕರಿಲ್ಲದೆ ವಿಶ್ವವಿದ್ಯಾಲಯಗಳಲ್ಲಿ ಪರದಾಟ ಪರಿಸ್ಥಿತಿ ನಿರ್ಮಾಣ ಆಗಿದೆ. 64% ಬೋಧಕ ಹುದ್ದೆ ಖಾಲಿಯಾಗಿದೆ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ. ಕಾಂಗ್ರೆಸ್ ಸರ್ಕಾರ ವಿದ್ಯಾರ್ಥಿಗಳನ್ನು ಕಡೆಗಣಿಸ್ತಾ ಇದೆಯಾ? ಸರ್ಕಾರಕ್ಕೆ ಉದ್ಯೋಗವನ್ನ ಭರ್ತಿ ಮಾಡುವ ಇಚ್ಛಾಶಕ್ತಿ ಇಲ್ವಾ? ಯಾಕಂದ್ರೆ ಖಾಯಂ ಪ್ರಾಧ್ಯಾಪಕರಿಲ್ಲದೆ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. 64% ಬೋಧಕ ಹುದ್ದೆ ಖಾಲಿ ಬಿದ್ದಿದೆ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ. ಇದು ಶಿಕ್ಷಣ ವ್ಯವಸ್ಥೆಯ ದುರಂತ ಅಂತ ಕೇಸರಿ ನಾಯಕರು ಲೇವಡಿ ಮಾಡಿದ್ದಾರೆ. ಉನ್ನತ ಶಿಕ್ಷಣ ಸಚಿವರು ಎಲ್ಲಿದ್ದಾರೆ ಅಂತ ಬಿಜೆಪಿ ಪ್ರಶ್ನೆ ಮಾಡಿದೆ. ಉನ್ನತ ಶಿಕ್ಷಣ ವ್ಯವಸ್ಥೆ ದಿಕ್ಕು ತಪ್ಪಿ ಕತ್ತಲಿಗೆ ತಳ್ಳಲ್ಪಟ್ಟಿದೆ. ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕಿನೊಂದಿಗೆ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ. ಉನ್ನತ ಶಿಕ್ಷಣವನ್ನು ನಿರ್ಲಕ್ಷಿಸಿದ್ರೆ ಯುವ ಶಕ್ತಿಯ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಬಿಜೆಪಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಸರ್ಕಾರಕ್ಕೆ ಉನ್ನತ ಶಿಕ್ಷಣವೇ ಆದ್ಯತೆಯಾಗಿಲ್ಲ ಅಂತ ಬಿಜೆಪಿ ಕಿಡಿಕಾರಿದೆ. ವಿಶ್ವವಿದ್ಯಾಲಯಗಳ ಆಘಾತಕಾರಿ ಅಂಶ ಈಗ ಹೊರಬಿದ್ದಿರುವಂಥದ್ದು ವೀಕ್ಷಕರೇ. ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದಲ್ಲಿ 272 ಹುದ್ದೆಗಳು ಖಾಲಿ ಬಿದ್ದಿದೆ. ನೃಪತುಂಗ ವಿಶ್ವವಿದ್ಯಾಲಯದಲ್ಲಿ 100ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಬಿದ್ದಿದೆ. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ 422 ಪ್ರಾಧ್ಯಾಪಕರ ಹುದ್ದೆಗಳು ಖಾಲಿ ಇದೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ 391 ಹುದ್ದೆಗಳು ಖಾಲಿ ಇದೆ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 245 ಹುದ್ದೆಗಳು ಖಾಲಿ ಇದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ 71 ಹುದ್ದೆಗಳು ಖಾಲಿ ಇದೆ. ಬೆಂಗಳೂರು ನಗರ ಒಂದರಲ್ಲೇ 151 ಹುದ್ದೆಗಳು ಖಾಲಿ ಇದೆ. ಸೊ ಇದು ಬಿಜೆಪಿಗೆ ಅಸ್ತ್ರವಾಗಿದೆ. ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದೆ. ಒಂದು ಕಡೆ ಹುದ್ದೆಗಳನ್ನು ನಾವು ಭರ್ತಿ ಮಾಡ್ಕೊಳ್ತೀವಿ. ಸುಮಾರು 2,80,000 ಹುದ್ದೆಗಳು ಖಾಲಿ ಬಿದ್ದಿದ್ವು. ಆ ಪೈಕಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ 56,000 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ರು. ತೀರಾ ಇತ್ತೀಚೆಗೆ ವೀಕ್ಷಕರೇ, ಮೊನ್ನೆ ಸಿದ್ದರಾಮಯ್ಯನವರು ಇನ್ನೇನು ರಾಜೀನಾಮೆ ಕೊಡಬೇಕು ಅನ್ನುವ ಸಂದರ್ಭದಲ್ಲಿ ಸುಮಾರು ಒಂದು 12,000 ಹುದ್ದೆಗಳನ್ನು ಶಿಕ್ಷಣ ವಲಯಕ್ಕೆ ನಾವು ತುಂಬಿಸ್ಕೊಳ್ತೀವಿ ಅಂತ ಒಂದು ಮಾತನ್ನು ಹೇಳಿದರು. ಆದರೆ ಇವತ್ತು ನಿಜಕ್ಕೂ ಸಹ ಏನಾಗಿದೆ ಅನ್ನೋದನ್ನು ನಾವು ವಾಸ್ತವಾಂಶದಲ್ಲಿ ನೋಡಬೇಕಾಗಿದೆ. ಈ ಅಂಕಿ ಅಂಶಗಳನ್ನು ಇಟ್ಕೊಂಡು ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೋಡಿ, ಉನ್ನತ ಶಿಕ್ಷಣ ಇಲಾಖೆಗೆ ಪೂರ್ಣ ಅವಧಿಯ ಸಚಿವರ ನೇಮಕ ಆಗಬೇಕು ಅಂತ ಬಿಜೆಪಿ ಆಗ್ರಹಿಸ್ತಾ ಇದೆ. 3,008 ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡಬೇಕು, ವೇಳಾಪಟ್ಟಿಯನ್ನು ಪ್ರಕಟಿಸಬೇಕು. ಉನ್ನತ ಶಿಕ್ಷಣ ಇಲಾಖೆಗೆ ತಕ್ಷಣದ ನೇಮಕಾತಿ ಆಗಲೇಬೇಕು ಅಂತ ಈ ಸಂದರ್ಭದಲ್ಲಿ ಬಿಜೆಪಿ ಆಗ್ರಹಿಸಿರುವಂಥದ್ದು. ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ಏಕೆಂದರೆ ವಿದ್ಯಾರ್ಥಿಗಳ ಭವಿಷ್ಯ, ಪ್ರಾಧ್ಯಾಪಕರು ಬೋಧಕರೇ ಇಲ್ಲದೆ ಹೋದರೆ ವಿದ್ಯಾರ್ಥಿಗಳ ಪಾಡೇನು ಅಂತ, ಫ್ಯಾಕಲ್ಟೀಸೇ ಇಲ್ಲ ಅಂದರೆ ಹೆಂಗೆ ಅವ್ರಿಗೆ ಕಲೀಲಿಕ್ಕೆ ಅವಕಾಶ ಇದೆ ಅಂತ. ವಿಶ್ವವಿದ್ಯಾಲಯಗಳಲ್ಲಿ ನಿಮಗೆ ಪ್ರಾಧ್ಯಾಪಕರೇ ಇಲ್ಲ ಅಂದರೆ ಪಾಠ ಪ್ರವಚನ ಮಾಡೋರು ಯಾರು? ಹಾಗಾದರೆ ವಿದ್ಯಾರ್ಥಿಗಳು ವಂಚಿತರಾಗ್ತಾ ಇದ್ದಾರೆ ಅಂತ. ಸ್ಟ್ಯಾಂಡರ್ಡ್ ಎಜುಕೇಷನಿಂದ ವಿದ್ಯಾರ್ಥಿಗಳು ವಂಚಿತರಾಗ್ತಾ ಇದ್ದಾರೆ. ಸೂಕ್ತವಾಗಿರ್ತಕ್ಕಂಥ ಆಯಾ ವಿಷಯಗಳಿಗೆ ಸಂಬಂಧಪಟ್ಟಂಥ ಪ್ರಾಧ್ಯಾಪಕರು ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ಸಹಜವಾಗಿ ಅದು ವಿದ್ಯಾರ್ಥಿಗಳ ಅಕಾಡೆಮಿಕ್ ಇಯರ್ ಮೇಲೆ ನೇರಾನೇರವಾಗಿರ್ತಕ್ಕಂಥ ಪರಿಣಾಮ ಬೀರುತ್ತೆ. ಯುವಕರು ಈ ದೇಶದ ಭವಿಷ್ಯ. ಅವರು ಯಾವ ವೃತ್ತಿಪರ ಕೋರ್ಸ್ಗಳನ್ನು ತಗೊಂಡಿರ್ತಾರೋ ಆ ಕೋರ್ಸ್ಗಳಿಗೆ ಭಾಳ ಎಫೆಕ್ಟಿವ್ ಆಗಿ ಅಧ್ಯಯನ ಆದರೆ ಮಾತ್ರ, ಅದಕ್ಕೆ ತಕ್ಕ ಹಾಗೆ ಸೂಕ್ತವಾಗಿರ್ತಕ್ಕಂಥ ಪ್ರಾಧ್ಯಾಪಕರು ಬೋಧಕರು ಸಿಕ್ಕಿದ್ರೆ ಮಾತ್ರ ಆ ಮಕ್ಕಳು ತುಂಬ ಚೆನ್ನಾಗಿ ಆಯಾ ಸಬ್ಜೆಕ್ಟ್ಗಳಲ್ಲಿ ಅಥವಾ ಆಯಾ ವಿಷಯಗಳಲ್ಲಿ ಅವರು ನಿಪುಣತೆಯನ್ನು ಹೊಂದಲಿಕ್ಕೆ ಅವಕಾಶ ಆಗುತ್ತೆ. ಆದರೆ ಅದೇ ಇಲ್ಲಿ ಪ್ರಾಧ್ಯಾಪಕರ ಕೊರತೆ ಇದೆಯಲ್ಲ, ಇದು ಸಹಜವಾಗಿ ವಿದ್ಯಾರ್ಥಿಗಳ ಎಜುಕೇಷನ್ ಮೇಲೆ ನೇರಾನೇರವಾಗಿರ್ತಕ್ಕಂತಹ ಪರಿಣಾಮ ಬೀರ್ತಾ ಇದೆ. ಸೊ ನಾವಿಷ್ಟೊತ್ತು ಗಮನಿಸಿದ್ವಿ ಯಾವ್ಯಾವ ಯೂನಿವರ್ಸಿಟಿಗಳಲ್ಲಿ ಎಷ್ಟೆಷ್ಟು ಪ್ರಾಧ್ಯಾಪಕರ ಹುದ್ದೆಗಳು ಖಾಲಿ ಬಿದ್ದಿದೆ ಅಂತ.
ಅಂಕಿಅಂಶಗಳ ಸಮೇತ ಇವತ್ತು BJP ಪ್ರಶ್ನೆ ಮಾಡಿದೆ. ಓಕೆ, ಈಗ ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಪರಿಷತ್ ಸದಸ್ಯರಾಗಿರುವಂತಹ ಸುಶೀಲ್ ನಮೋಶಿ ಅವರಿದ್ದಾರೆ. ಸರ್ ಗುಡ್ ಮಾರ್ನಿಂಗ್, ಶಿವಶಂಕರ್ ಮಾತಾಡ್ತಿದ್ದೀನಿ ಸರ್. ಮಾರ್ನಿಂಗ್ ಸರ್. ಮಾರ್ನಿಂಗ್ ಶಿವಶಂಕರ್ ಅವರೇ, ನಮಸ್ಕಾರ. ಎಸ್, ನಮಸ್ಕಾರ ಸರ್. ಸರ್ ಏನು ಹೇಳ್ತೀರಿ, BJP ಇವತ್ತು ಈ ಒಂದು ಆರೋಪ ಮಾಡ್ತಾ ಇದೆ. ಆರೋಪ ಅನ್ನೋದಕ್ಕಿಂತ ಅಂಕಿಅಂಶಗಳಿಗೆ ಅದು ಎಷ್ಟು ಹತ್ತಿರ ಇದೆ ಅಂತ ಅನ್ನಿಸ್ತಾ ಇದೆ ಸರ್. ನಿಜಕ್ಕೂ ಆ ರೀತಿಯಾದಂಥ ಪರಿಸ್ಥಿತಿ ಇದೆಯಾ ಯೂನಿವರ್ಸಿಟಿಗಳಲ್ಲಿ? ಸರ್, ಯೂನಿವರ್ಸಿಟಿ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ, ಅಧೋಗತಿಗೆ ಹೋಗಿದೆ. ಯಾವ ಪ್ರಮಾಣದಲ್ಲಿ ಅಂದ್ರೆ ಗುಲ್ಬರ್ಗ ಯೂನಿವರ್ಸಿಟಿ ಇದೆ, ಒಂದು ಉದಾಹರಣೆ ಹೇಳ್ತೀನಿ. ಸುಮಾರು 23-24 ವರ್ಷ ಆಯ್ತು, ಒಂದು ಹುದ್ದೆನೂ ತುಂಬಿಲ್ಲ. 171 ಅಂತ ಅಂಕಿಅಂಶ ತಾವು ತೋರಿಸಿದ್ರಿ. ನನ್ಗನ್ಸುತ್ತೆ ಇನ್ನೂ ಜಾಸ್ತಿ ಹುದ್ದೆಗಳು ಖಾಲಿ ಇದಾವೆ. ಇವತ್ತು ಸರ್ಕಾರ 1,000 ಹುದ್ದೆಗಳನ್ನ ತುಂಬ್ತೀವಂತ ಹೇಳಿ ಸುಧಾಕರ್ ಅವರು ಸದನದಲ್ಲಿ ಕೂಡ ಉತ್ತರ ಕೊಟ್ಟರು. ಅದ್ರ ಬಗ್ಗೆ ಯಾವ ಪ್ರಕ್ರಿಯೆನೂ ಪ್ರಾರಂಭ ಆಗಿಲ್ಲ. ನಾನು ಬರೀ ಗುಲ್ಬರ್ಗ ಯೂನಿವರ್ಸಿಟಿ ಅಷ್ಟೇ ಅಲ್ಲ, ಇವತ್ತು ರಾಯಚೂರಲ್ಲಿ ಯೂನಿವರ್ಸಿಟಿ ಇದೆ, ಕೊಪ್ಪಳಲ್ಲಿದೆ, ಈ ಎಲ್ಲ ಭಾಗದಲ್ಲಿ ಯೂನಿವರ್ಸಿಟೀಸ್ ಇದಾವೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 371J ಬಂದಾದ್ಮೇಲೆ 80% ಹುದ್ದೆಗಳನ್ನ ಖಾಲಿ ಇದ್ದಿದ್ದು ತುಂಬಿಕೊಳ್ರಿ ಅಂತ ನೀವು ಹೇಳ್ತಾ ಇದ್ರಿ. ಬರೀ ತೇರಿ ಹೇಳ್ತಾ ಇದ್ದೀರಿ ನೀವು ಎಷ್ಟು ದಿವಸದಿಂದ. ಯಾವಾಗ ತುಂಬಿಕೊಳ್ಳೋರು? ಅಂಡ್ ವೈ 80%? 100% ಯಾಕೆ ನೀವು ತುಂಬಾರ್ದು? 371J ಹೇಳುತ್ತಲ್ಲ, ರೂಲ್ಸ್ ಹೇಳುತ್ತಲ್ಲ. ಅತ್ಯಂತ ಹಿಂದುಳಿದ ಭಾಗದಲ್ಲಿ ನೀವು ಯೂನಿವರ್ಸಿಟಿ ಪರಿಸ್ಥಿತಿ ಈ ರೀತಿ ಇದ್ರೆ ನೀವು ಏನ್ ಮಾಡ್ತಾ ಇದ್ದೀರಿ ಅಂತ ನಾನು ಪ್ರಶ್ನೆ ಮಾಡ್ಬೇಕಾಗುತ್ತೆ. ಹೈಯರ್ ಎಜುಕೇಶನ್ ಹ್ಯಾಸ್ ಅಟರ್ಲಿ ಫೇಲ್ಡ್ ಅಂತ ನಾನು ಹೇಳಬೇಕಾಗುತ್ತೆ. ಸರ್, ಖಾಲಿ ಹುದ್ದೆಗಳನ್ನ ನೀವು ಆಗಾಗ ತುಂಬಿಕೊಳ್ಳಿಲ್ಲ, ಅದರ ಪರಿಣಾಮ ಏನಾಯ್ತು ಅಂದ್ರೆ ಮೆನಿ ಆಫ್ ದೀಸ್ ಕೋರ್ಸಸ್ ಇವತ್ತು ಚಾಲ್ತಿಯಲ್ಲಿಲ್ಲ. ಹೊಸ ಕೋರ್ಸ್ ಬರಬೇಕಾಗಿದೆ. ಈ ಕನ್ವೆನ್ಷನಲ್ ಕೋರ್ಸಸ್ಗೆ ವಿದ್ಯಾರ್ಥಿಗಳು ಕಡಿಮೆ ಬರ್ತಾರೆ. ಇರ್ಲಿ, ಆ ಕಾಲದಲ್ಲಿ ನೀವು ಅದನ್ನ ತುಂಬಿಕೊಂಡು ಹೋಗಿ ನೀವು ಡೈವರ್ಸಿಫೈ ಆದ್ರೆ ಒಳ್ಳೇದಿತ್ತು. ನೀವು ತುಂಬಿಕೊಂಡೇ ಇಲ್ಲ. ಆಮೇಲೆ ಇದಕ್ಕೆಲ್ಲ ಮಾರ್ಗದರ್ಶನ ನಿಜವಾಗಿ ಹೇಳ್ಬೇಕಂದ್ರೆ NEP ಏನ್ರೆ ನೀವು ಬಂದಾಗ 2020 NEP ಬಂತು. ನೀವು ನಿಮ್ ಸರ್ಕಾರ ಬಂದ ತಕ್ಷಣ ನಾವು SEP ಮಾಡ್ತೀವಿ ಅಂತ ಹೇಳಿದ್ರಿ. ಸ್ಕಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡುವಂತ ಕೋರ್ಸಸ್ ಅನ್ನ ತಂದು ಇವತ್ತು ವಿದ್ಯಾರ್ಥಿಗಳು ಏನ್ ಬೇಕಾಗಿದೆ, ಇವತ್ತು ವಿದ್ಯಾರ್ಥಿಗಳಿಗೆ ಏನ್ ಬೇಕಾಗಿದೆ? ಸುಮ್ಮನೆ ಯಾವ್ದಾದ್ರು ಶಿಕ್ಷಣ ಕಲಿಯೋಕೆ ಬೇಕಾಗಿಲ್ಲ ಅವರಿಗೆ ಅದು ಕಲ್ತಿದ್ದಂಥದ್ದು ಉದ್ಯೋಗ ಅವಕಾಶ ಸಿಗ್ಬೇಕಲ್ಲ. ಆ ಡೈವರ್ಸಿಫೈ ಮಾಡುವಂತ ಕೆಲಸ ಇವತ್ತು ಯೂನಿವರ್ಸಿಟೀಸ್ಗಳಲ್ಲಿ ಆಗ್ಲಿಲ್ಲ. ಇವತ್ತು ಹುದ್ದೆನೇ ಇಲ್ಲ, ಖಾಲಿ ಇದಾವಂತಂದ್ರೆ ರಿಸರ್ಚ್ ಯಾರು ಮಾಡಬೇಕು? ದೇರ್ ಇಸ್ ನೋ ರಿಸರ್ಚ್ ಆಕ್ಟಿವಿಟಿ ಅಟ್ ಆಲ್. ಗೆಸ್ಟ್ ಲೆಕ್ಚರರ್ಸ್ ಪಾಠ ಮಾಡ್ತಾ ಇದ್ದಾರೆ, ಐ ಅಪ್ರಿಷಿಯೇಟ್ ದೇರ್ ಕಾಂಟ್ರಿಬ್ಯೂಷನ್. ಬಟ್ ಅಟ್ ದ ಸೇಮ್ ಟೈಮ್ ಅವ್ರಿಗೆ ವೇಟೇಜ್ ಕೊಟ್ಟು ಆಗಾಗ ನೀವು ತುಂಬಿಕೊಂಡಿದ್ದಿದ್ರೆ, ಒಂದು ರಿಸರ್ಚ್ ಆಕ್ಟಿವಿಟಿ ಶುರು ಮಾಡಿದ್ದರೆ ಇವರಿಗೆ ರೆಗ್ಯುಲರೈಸ್ ಮಾಡುವಂತ ಒಂದು ಅವಕಾಶ ಕೂಡ ಇತ್ತು. ವೇಟೇಜ್ ಅನ್ನ ಕೊಟ್ಟು ಅದನ್ನ ಸರ್ಕಾರ ಮಾಡಲಿಲ್ಲ. ಈಗ ನೀವು ಯಾವಾಗ ತುಂಬೋರು? ಮತ್ತೆ ಸುಮ್ಮನೆ ಹೇಳಲಿಕ್ಕೆ ನೀವು 1,000 ಹುದ್ದೆಗಳನ್ನ ತುಂಬಿಕೊಳ್ತೀವಿ ಅಂತ ಹೇಳ್ತಿದ್ರಿ. ಏನಾಗಿತ್ತು? ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಯಾವುದೂ ಖಾಲಿ ಇಡೋದಿಲ್ಲ ಅಂತ ನೀವು ಹೇಳ್ತೀರಿ. 39,000 ಪೋಸ್ಟ್ ಆರ್ ವೇಕೆಂಟ್. ಅದರೊಳಗೆ 80% ಅಂದ್ರೆ 32,000 ಹುದ್ದೆಗಳನ್ನ ತುಂಬ್ಕೋಬೇಕು. ಸರಿ, ಯಾವಾಗ ಮಾಡೋರು ನೀವು? ಯಾಕೆ ಅದು ಅನ್ಯಾಯ ಮಾಡ್ತಾ ಇದ್ದೀರಿ? ಎಕ್ಸೆಪ್ಟ್ ಫ್ಯೂ ಪೋಸ್ಟ್ ಇನ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಂಡ್ ಸಮ್ ಯೂನಿವರ್ಸಿಟಿ ಬಿಟ್ರೆ VTU ಅಂತ ವಿಶ್ವವಿದ್ಯಾಲಯದಲ್ಲಿ ಕೂಡ ನೀವು ಖಾಲಿ ಹುದ್ದೆಗಳನ್ನ ತುಂಬಿಕೊಳ್ತಾ ಇಲ್ಲ. ದಿಸ್ ಇಸ್ ದ ಅನ್ಫಾರ್ಚುನೇಟ್ ಪಾರ್ಟ್ ಆಫ್ ದಿಸ್ ಗವರ್ಮೆಂಟ್. ಯಾಕೆ ನೀವು ಖಾಲಿ ಇಡ್ತಾ ಇದ್ದೀರಿ? ಇನ್ನು ಎಷ್ಟು ದಿವಸ? ಈಗ ಇದೆಲ್ಲ ಆಗಿ ಎಸ್ ಸರ್, ಹೇಳಿ ಸರ್, ಮುಂದುವರಿಸಿ ಸರ್. ಅಲ್ಲಲ್ಲ, ಇದೆಲ್ಲ ನಡೀತಾ ಇರೋದ್ರಿಂದ ಏನಾಗಿದೆ, ವಿದ್ಯಾರ್ಥಿಗಳು ಈ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಭವಿಷ್ಯ ಇಲ್ಲ ಅಂತ ಹೇಳಿ ದೇ ಆರ್ ಲುಕಿಂಗ್ ಇನ್ ಟು ಪ್ರೈವೇಟ್ ಯೂನಿವರ್ಸಿಟೀಸ್. ಅವರು ಸ್ಕಿಲ್ ಅಳವಡಿಸಿದಂತ ಅನೇಕ ಕೋರ್ಸಸ್, AI ರಿಲೇಟೆಡ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಕೋರ್ಸಸ್ ಆಗ್ಲಿ, ಇಂಥವೆಲ್ಲ ತರ್ತಾ ಇದ್ದಾರೆ. ಹೊರತಾಗಿ ನಾವಿನ್ನೂ ಹಳೆ ಇದರಲ್ಲಿ ಇದ್ರೆ ಯಾವಾಗ ಇದು ಬದಲಾವಣೆ ತರೋದು?
ಸರ್ ತಕ್ಷಣ ಹುದ್ದೆಗಳನ್ನು ತುಂಬ್ರಿ, ವಿದ್ಯಾರ್ಥಿಗಳಿಗೆ ಅಟ್ರಾಕ್ಟ್ ಮಾಡಬೇಕು. ಒಂದು ಕಾಲದಲ್ಲಿ ಗುಲ್ಬರ್ಗ ಯೂನಿವರ್ಸಿಟಿದಲ್ಲಿ ದೇರ್ ಮೋರ್ ದೆನ್ 1 lakh ಸ್ಟೂಡೆಂಟ್ಸ್. ಇವತ್ತು 30,000 ಬಂದಿದೆ. ಅಲ್ಲ, ಅವ್ರ ಭವಿಷ್ಯ ಏನು? ಆರ್ ದೇ ಕಾಂಪಿಟೇಟಿವ್ ಇನಫ್? ಇವತ್ತು ರಿಸರ್ಚ್ ಆಕ್ಟಿವಿಟಿ ನಡೀತಾ ಇದೆನಾ? ವಾಟ್ ಈಸ್ ಗೋಯಿಂಗ್ ಆನ್? ಸರ್, ನಾನು ನಾನು ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ, ದಯಮಾಡಿ ಶಿಕ್ಷಣದಲ್ಲಿ ರಾಜಕೀಯ ಬೇಡ. ಶಿಕ್ಷಣದಲ್ಲಿ ಜಾತಿಯನ್ನ ತಂದು ನಾವು ಅವಾಯ್ಡ್ ಮಾಡುವಂಥದ್ದೇ ಬಹಳ ಉತ್ತಮ. ಅಲ್ಲಿ ಪಾಲಿಟಿಕ್ಸು ಬೇಡ. ಮತ್ತು ಈ ರೀತಿಯ ಈಗ ನೋಡಿ, ಸೆಂಟ್ರಲ್ ಯೂನಿವರ್ಸಿಟೀಸ್ ಟೈಮ್ ಪ್ರಕಾರ ಅವ್ರು ಎಕ್ಸಾಮ್ಸ್ ಮಾಡ್ತಾರೆ. ನಮ್ಮ ವಿದ್ಯಾರ್ಥಿಗಳಲ್ಲಿ ಒಂದು ಸಿಸ್ಟಮ್ ಕಡಿಮೆ ಆಗಿರೋದ್ರಿಂದ, ಡಿಲೇಡ್ ರಿಸಲ್ಟ್ಸ್ ಕೊಡ್ತಾ ಇರೋದ್ರಿಂದ ದೇ ಹ್ಯಾವ್ ಟು ವೇಟ್ ಫಾರ್ 1 year. ಅಂದ್ರೆ ನಾವು ಏನ್ ಸಾಧನೆ ಮಾಡ್ತಾ ಇದ್ದೀವಿ? ಧಾರವಾಡ ಯೂನಿವರ್ಸಿಟಿಯಲ್ಲಿ ಇವತ್ತು ಅನೇಕ ವರ್ಷದಿಂದ ಪೆನ್ಷನ್ ಕೊಡ್ಲಿಕ್ಕೆ ದುಡ್ಡಿಲ್ಲ. 30-35 ಸಾವಿರ, ಇದು 30-35 ವರ್ಷ ಆ ವಿಶ್ವವಿದ್ಯಾಲಯದಲ್ಲಿ ಪಾಪ ಒಬ್ಬ ಟೀಚರ್ ಅಲ್ಲಿ ಕಲ್ಸೋದು ಬೋಧನೆ ಮಾಡಿದ್ದಾನೆ, ಅವನಿಗೆ ಪೆನ್ಷನ್ ಸಿಗ್ತಾ ಇಲ್ಲ. ಸರ್ಕಾರ ಏನು ಮೊತ್ತ ಬೇಕು, ಹಣ ಬೇಕು ಪೆನ್ಷನ್ ಕೊಡ್ಲಿಕ್ಕೆ, ಅದು ಹಣನೇ ಇಲ್ಲ. ಎಲ್ಲಿ ಹೋಯ್ತು? ಅದು ಇವತ್ತಿನ ಸಮಸ್ಯೆ ಇಲ್ಲ, ಅನೇಕ ವರ್ಷದಿಂದ ಬಂದಿದೆ. ಸರ್ಕಾರ ಯಾಕೆ ನೀವು ಕರೆಕ್ಷನ್ ಮಾಡಲಿಲ್ಲ? ಒಟ್ಟೆ ದುಡ್ಡು ಕೊಡೋದಿಲ್ಲ, ನೀವು ಬರೀ ಅಫಿಲಿಯೇಷನ್ ದುಡ್ಡಿನಿಂದ ನೀವು ಯೂನಿವರ್ಸಿಟಿ ನಡೆಸ್ತೀರಿ ಅಂತಂದ್ರೆ ಹೈಯರ್ ಎಜುಕೇಶನ್ ಕ್ಯಾನಾಟ್ ರನ್ ಇನ್ ದಟ್ ವೇ. ಪ್ಲೀಸ್ ದಯವಿಟ್ಟು ಇದನ್ನ ಆದಷ್ಟು ಲಘುನೆ ಎಚ್ಚೆತ್ತುಕೊಂಡು ರಿಸರ್ಚ್ ಆಕ್ಟಿವಿಟಿ ನಡೆಯೋ ರೀತಿಯಲ್ಲಿ ಹೊಸ ಹುದ್ದೆಗಳನ್ನು ತಕ್ಷಣ ತುಂಬಿ ಕಾರ್ಯಪ್ರವೃತ್ತರಾಗ್ರಿ. ವಿದ್ಯಾರ್ಥಿಗಳಿಗೆ ಭವಿಷ್ಯ ಮೂಡಿಸಲಿಕ್ಕೆ ವಾಟ್ ಈಸ್ ದೇರ್ ಟು ಅಟ್ರಾಕ್ಟ್ ದೆಮ್ ಇನ್ ದೀಸ್ ಯೂನಿವರ್ಸಿಟೀಸ್ ಈಸ್ ದ ಕ್ವೆಶ್ಚನ್ ಬಿಫೋರ್ ಅಸ್. ಓಕೆ, ರೈಟ್ ಸರ್. ಈಗ ಒಂದು ಇಸ್ ದಿಸ್ ಅ ಪ್ರಾಬ್ಲಮ್ ಆಫ್ ಬಜೆಟ್ ಅಂತ ಸರ್? ಅಂದರೆ ಸರ್ಕಾರದ ಹತ್ರ ದುಡ್ಡಿಲ್ಲ ಅನ್ನೋ ಕಾರಣಕ್ಕೋಸ್ಕರವೋ ಅಥವಾ ಸಮರ್ಪಕವಾಗಿರ್ತಕ್ಕಂಥ ಪ್ರಾಧ್ಯಾಪಕರು ಬೋಧಕರು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಸಮಸ್ಯೆ ಆಗಿದೆ, ಏನು ಹೇಳ್ಬೋದು ಸರ್? ಸರ್, ಒಂದು ಹುದ್ದೆ ನೀವು ಕಾಲ್ಫಾರ್ ಮಾಡ್ರಿ, 1,000 ಅರ್ಜಿ ಬರ್ತವೆ. ಬೇಕಾದಷ್ಟು ಜನ ಜಾಬ್ ಇಲ್ಲ ಅಂತ ಅವ್ರು PhD ಮಾಡ್ಕೊಂಡು ಕೂತಿದ್ದಾರೆ. ಯೂನಿವರ್ಸಿಟೀಸ್ಗಳಲ್ಲಿ ಅಂದ್ರೆ ಯೂನಿವರ್ಸಿಟಿಗೆ ಫಂಡ್ ಮಾಡುವಂತ ಮೊದಲೇನು ದುಡ್ಡು ಕೊಡ್ತಿದ್ರು ರಾಜ್ಯ ಸರ್ಕಾರದಿಂದ, ಹೈಯರ್ ಎಜುಕೇಶನ್ಗೆ ದುಡ್ಡು ಕೊಡೋದು ಬಂದ್ ಮಾಡಿದ್ದಾರೆ. ಅವ್ರ ಕಡೆ ಅಂದ್ರೆ ನೀವು ಸೆಲ್ಫ್ ಫೈನಾನ್ಸಿಂಗ್ ಆಗ್ಬೇಕಂತ ಹೇಳ್ತಾರೆ. ಬಟ್ ಸೆಲ್ಫ್ ಫೈನಾನ್ಸಿಂಗ್ ಆಗ್ಬೇಕಾದ್ರೆ ಗೌರ್ಮೆಂಟ್ ಫ್ರಮ್ ಟೈಮ್ ಟು ಟೈಮ್ ಆ ಕನ್ವೆನ್ಷನಲ್ ಕೋರ್ಸಸ್ ಅಲ್ಲಿ ಒಂದು ಸ್ವಲ್ಪ ಆ್ಯಡ್ ಮಾಡಿ ಹೊಸದನ್ನ ಆ ಹೊಸ ಕೋರ್ಸಸ್ ಅನ್ನ ತುಂಬುವಂತ ಕೆಲಸ ಮಾಡಲಿಲ್ಲ. ಈ ಕಾರಣದಿಂದ ಈ ಕನ್ವೆನ್ಷನಲ್ ಯೂನಿವರ್ಸಿಟೀಸ್ಗೆ ನಡೆಯುವಂಥದ್ದು ಬಹಳ ಕಷ್ಟ ಇದೆ. ಅದಕ್ಕೆ ಎಷ್ಟು ಲಘು ನೀವು ಹುದ್ದೆಗಳನ್ನು ತುಂಬ್ತೀರಿ ಅಷ್ಟು ಲಘು ಅಟ್ಲೀಸ್ಟ್ ಯುಲ್ ಬಿ ಗಿವಿಂಗ್ ಅ ಚಾನ್ಸ್ ಟು ರಿವೈವ್. ಇಲ್ಲಾಂದ್ರೆ ದೀಸ್ ಯೂನಿವರ್ಸಿಟೀಸ್ ವಿಲ್ ಬಿ ಡಿಫಂಕ್ಟ್. ಓಕೆ, ಟುಡೇ ಈ ನಮ್ಮ ಗುಲ್ಬರ್ಗದ ಒಂದು ಇದು ಹೇಳಬೇಕಾದ್ರೆ ಸೆಂಟ್ರಲ್ ಯೂನಿವರ್ಸಿಟೀಸ್ ಕಡೆ ಕ್ಯೂ ಇದೆ. ಅದು ಹೊಸದಾಗಿ ಪ್ರಾರಂಭ ಆದಂತ ಯೂನಿವರ್ಸಿಟಿ. ಈ ಕನ್ವೆನ್ಷನಲ್ ಯೂನಿವರ್ಸಿಟಿಯಲ್ಲಿ ಯಾರು ಹೋಗ್ತಾ ಇಲ್ಲ. ಯಾಕೆ? ರೆಗ್ಯುಲರ್ ಆಗಿ ಅಪಾಯಿಂಟ್ಮೆಂಟ್ ನಡೀತಾ ಇದಾವೆ ಅಲ್ಲಿ. ನೀವು ಇಲ್ಲಿ ರೆಗ್ಯುಲರ್ ಆಗಿ ಅಪಾಯಿಂಟ್ಮೆಂಟ್ ಮಾಡೋದಿಲ್ಲ. ಡೈವರ್ಷನ್ ಬೇಕಾದಷ್ಟು ಮಾಡ್ಕೊಂಡಿದ್ದಾರೆ. ಹೊಸ ಕಾಂಬಿನೇಷನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ತರದ ಬದಲಾವಣೆಯನ್ನು ತರಬೇಕಾದ ಟೈಮಲ್ಲಿ ನಾವು ಸುಮ್ಮನೆ ಕೂತಿದ್ದೇವೆ ಅಂತಂದ್ರೆ ಯೂನಿವರ್ಸಿಟಿ ನಡೆಯೋದಿಲ್ಲ ಸರ್. ಮಚ್ ಆಫ್ ದ ರಿಸರ್ಚ್ ಆಕ್ಟಿವಿಟಿ ಶುಡ್ ಹ್ಯಾಪನ್. ಆ ರಿಸರ್ಚ್ ಆಕ್ಟಿವಿಟಿ ಮಾಡಿದಂತ ವಿಷಯದಲ್ಲಿ ಹೊಸದಾಗಿ ನೀವು ವಿದ್ಯಾರ್ಥಿಗಳಿಗೆ ಅಟ್ರಾಕ್ಟ್ ಮಾಡಿದ್ರೆ ಅವ್ರ ಭವಿಷ್ಯ ಕೂಡ ರೂಪಿಸ್ದಂಗಾಗುತ್ತೆ. ದಯವಿಟ್ಟು ಅಟ್ಲೀಸ್ಟ್ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಆ ರೊಕ್ಕದ ಬಗ್ಗೆ ಅಥವಾ ಫಂಡ್ ಎಲ್ಲಿಂದ ತರೋಣ ಅಂತ ಲೆಕ್ಕ ಹಾಕಬೇಡಿ. 371J ಇಂಪ್ಲಿಮೆಂಟ್ ಮಾಡಿ ಖಾಲಿ ಹುದ್ದೆಗಳನ್ನು ತುಂಬಿಕೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸುಶೀಲ್ ಸರ್, ಥ್ಯಾಂಕ್ ಯು. PNS ವಿಸ್ತಾರ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.